ಆನೇಕಲ್ ಪಟ್ಟಣದ ಸಂತೆ ಬೀದಿಯ ಪ್ರಸಿದ್ಧ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಕರಗ ಮಹೋತ್ಸವದ ಅಂಗವಾಗಿ ಧರ್ಮರಾಯಸ್ವಾಮಿ ಉತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಭಕ್ತ ಸಾಗರದ ನಡುವೆ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಟ್ಟಣದಾದ್ಯಂತ ಹಬ್ಬದ ವಾತಾವರಣ ಮನೆ ಮಾಡಿತು. ಉತ್ಸವದ ಪ್ರಮುಖ ಆಕರ್ಷಣೆಯಾಗಿ ಯೂರೋ ಕಿಡ್ಸ್ ಫ್ರೀ ಸ್ಕೂಲ್ನ ಮಾಲೀಕರಾದ ಶ್ರೀಮತಿ ವನಜಾ ಸುರೇಶ್ ಬಾಬು ಮತ್ತು ಕುಟುಂಬದವರು ವಿಶೇಷ ಭಕ್ತಿ ಸಮರ್ಪಿಸಿದರು. ಹೆಜ್ಜೆ ಹೆಜ್ಜೆಗೂ ತೆಂಗಿನಕಾಯಿ ಹೊಡೆದು ಸಂಭ್ರಮಿಸಿದ ಭಕ್ತರು ಸುಮಾರು 300 ಕೆಜಿಗೂ ಹೆಚ್ಚು ವಿವಿಧ ಬಗೆಯ ಪುಷ್ಪಗಳು, ನಾಣ್ಯಗಳು ಹಾಗೂ ಬೆಳ್ಳಿ ನಾಣ್ಯಗಳನ್ನು ಸ್ವಾಮಿಯ ಉತ್ಸವ ಮೂರ್ತಿಗೆ ಅರ್ಪಿಸುವ ಮೂಲಕ ಪುನೀತರಾದರು. ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ವಿವಿಧ ಹೋಮ ಹವನಗಳ ನಂತರ ಮಧ್ಯಾಹ್ನ 12:30 ಸುಮಾರಿಗೆ ಮೆರವಣಿಗೆ ಆರಂಭವಾಯಿತು. ದೇವಾಲಯದಿಂದ ಹೊರಟ ಮೆರವಣಿಗೆಯು ತಿಲಕ್ ಸರ್ಕಲ್ ಮೂಲಕ ಸಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. 15ಕ್ಕೂ ಹೆಚ್ಚು ಕಲಾವಿದರ ಡೋಳು ಮತ್ತು ನಾದಸ್ವರ ವಾದನ ಮೆರವಣಿಗೆಗೆ ಕಳೆ ತಂದವು. ಬಿರು ಬಿಸಿಲನ್ನು ಲೆಕ್ಕಿಸದೆ ನೂರಾರು ಮಹಿಳೆಯರು ಸಾಮೂಹಿಕ ಭಜನೆ, ಕೋಲಾಟ ಮತ್ತು ಡೋಲು ಕಲಾವಿದರ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ದು ನೋಡುಗರ ಕಣ್ಮನ ಸೆಳೆಯಿತು. ಎಲೆಕ್ಟ್ರಿಕಲ್ ಗೋಪಾಲಯ್ಯ, ಶ್ರೀಮತಿ ರಾಜಲಕ್ಷ್ಮಿರವರು ಮತ್ತು ಕುಟುಂಬದವರು ಈ ಸಮಗ್ರ ಉತ್ಸವವನ್ನು ಆಯೋಜಿಸಿದ್ದರು. ಕರಗ ಹೊತ್ತ ರಮೇಶ್ ಅವರು ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ಟರು. ಒಟ್ಟಾರೆಯಾಗಿ ಆನೇಕಲ್ ಸಂತೆ ಬೀದಿಯ ಧರ್ಮರಾಯಸ್ವಾಮಿ ಉತ್ಸವವು ಭಕ್ತಿ ಮತ್ತು ಸಂಸ್ಕೃತಿಯ ಸಂಗಮವಾಗಿ ಯಶಸ್ವಿಯಾಗಿ ನೆರವೇರಿತು. ಅಕ್ಷತಾಂ ಸಮಾದ ಗಣಪತಿ ಪ್ರಸಾದ ಸಿದ್ಧಿರಸ್ತು. ಶಂಕೆ ಚಕ್ರೆ ಚ ನಂದಕೆ ಶ್ರೀಮಾನ್ ನಾರಾಯಣಾಗ್ಯಮತ್ವೇತಿನ ರೋಚನೋ ರೋಚಮಾನಶೋಭನಾಶೋಭಂ ಹೋಪತ್ರಲಾಭಂ ಶತಸಂಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಸಿದ್ಧಿರಸ್ತು. ವೈಶ್ಚವಖೀರಿ ಸಹಸ್ರಾರುಂ ಪಟ್ನಮಃ ಓಂ ಭೋ ವರುಣಾಯ ಪುಂಡರೀಕಾಕ್ಷಂ ಆವಾಹಯಾಮಿ. ನೋಡಿ ಬೆವರು ಇಷ್ಟೊತ್ತಿಗೆ ಬೆವರು ಸುರಿಸ್ತಾವನೆ. ಎಡಗಡೆ ಇಡಿ. ಮೂರ್ತಿಯನ್ಗೆ ಕೊಡಿದ ओम दिव्याकारं सर्वजाक्षं शंकरचक्रधारं मुखं दत्वानियं विश्वप्रेममाते स्वाहा. एकदन्ताय विद्महे वक्रतुण्डाय धीमहि तन्नो दन्ते प्रचोदयात् स्वाहा. ओम एकदन्ताय विद्महे वक्रतुण्डाय धीमहि तन्नो दन्ते प्रचोदयात् स्वाहा. ओम नमो नाथपते नमो गणपते नमस्ते अस्तलंबोधराय विनाशाय शोषिताय श्री वर्वमूर्ते श्री महागणपतये स्वाहा. ओम नमो गणपते श्री महागणपतये स्वाहा. गणपति गणपति सर्वप्रायश्चित्तात्मं विष्णुवे स्वाहा. विष्णुवे परमात्मने नमः. महाभागा सर्वामैवनाशिका वासुदेवाय नाथाय श्री महाविष्णुवे नमः. वेकने विशुद्धाय वेदमार्गानुसारिणे नमः. क्षीराब्धिनाथाय तन्वन्ताय नमोस्तुते. नमः परमकल्याण नमस्ते तन्वन्तरात्मने. कुर्वन्तु मङ्गलं नित्यं
सर्वकालेषु सर्वदा ओम नमो भगवते वासुदेवाय धन्वन्तर्ये अमृतकलशास्त्राय वैकुण्ठनाथाय त्रैलोक्यनाथाय सर्वमेघनाथाय सकललोकनिवारकाय दिव्यमङ्गलरूपाय शङ्खचक्रधारणाय श्री महाविष्णवे धन्वन्तर्ये स्वाहा नमो भगवते वासुदेवाय धन्वन्तर्ये अमृतकलशास्त्राय वैकुण्ठनाथाय त्रैलोक्यनाथाय सर्वमेघनाथाय सकललोकनिवारणाय दिव्यमङ्गलरूपाय शङ्खचक्रधारणाय श्री महाविष्णवे धन्वन्तर्ये स्वाहा महाविष्णवे नमः शास्त्राय विद्महे वासुदेवाय धीमहि धन्वन्तरि प्रचोदयाय स्वाहा ओम अमृतकलशास्त्राय विद्महे वासुदेवाय धीमहि धन्वन्तरि प्रचोदयाय स्वाहा ओम भस्म పూర్వకేశ ఏమం కూడా విశేషేణ విశేషేణ విశిష్టాయాం అస్యాం శుభదితో శ్రీ భగవతే ఉపం శ్రీమన్నారాయణ महोत्सवाङ्गा भवतुं धर्मराय स्वामी उत्सवाङ्गाः शान्त्यर्थं शान्तिहोमाङ्गाः पूर्णावति महालक्ष्मी आराधनाङ्गम् ದ್ರವ್ಯಗಳೊಂದಿಗೆ ಮತ್ತು ಪ್ರೀ ಸ್ಕೂಲ್ ಸಂಸ್ಥಾಪನೆ ಪಾತ್ರರಾಗಬೇಕಾಗಿ ಕೋರುತ್ತೇವೆ.
सर्वाणि रूपाणि विचित्य वीरः ते अनागं महिमानः प्रदन्ते
ಈಗಾಗಲೇ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಧರ್ಮರಾಯ ಸ್ವಾಮಿಯ ಒಂದು ಬ್ರಹ್ಮರಥೋತ್ಸವ, ಹಸಿ ಕರಗ ಮತ್ತು ಹಲವಾರು ಸಾಂಸ್ಕೃತಿಕ ಸಂಪ್ರದಾಯವಾಗಿ ಕಾರ್ಯಕ್ರಮಗಳು ನಡೀತಾ ಬರ್ತಾಯಿದೆ. ಈ ದಿನ ಸಹ ಒಣಕರಗ ಕಾರ್ಯಕ್ರಮ ಸಹ ಸಂಜೆ ಇದೆ. ಅದರ ಮಧ್ಯದಲ್ಲಿ ಏನು ಧರ್ಮರಾಯ ಸ್ವಾಮಿಯ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಒಂದು ದೇವರನ್ನು ಒಂದು ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿಸುವಂಥದ್ದು ಮತ್ತು ಒಂದು ಹೆಜ್ಜೆಗೂ ತೆಂಗಿನಕಾಯಿ ಮುಖಾನ ಸ್ವಾಮಿಗೆ ಒಂದು ಅರ್ಚನೆಯನ್ನು ಮಾಡಿಸೋಂಥ ಭಕ್ತಾದಿಗಳು ಮತ್ತು ಕ್ಷತ್ರಿಯ ಸಮುದಾಯದ ಎಲ್ಲ ನಾಯಕರುಗಳು ಸಹ ಒಗ್ಗಟ್ಟಿನಿಂದ ಒಂದು ಈ ಬ್ರಹ್ಮರಥೋತ್ಸವ ಧರ್ಮರಾಮ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಆಗಿದೆ. ಭಗವಂತ ಅವರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿಯನ್ನು ಕೊಡಲಿ. ಹಾಗಾಗಿ ಅವರಿಗೆ ಇನ್ನೂ ಒಂದಷ್ಟು ಶಕ್ತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ವಿಶೇಷತೆಯನ್ನು ದೇವರ ಕಲಾಪಗಳನ್ನು ಮಾಡಲಿ ಅಂತ ಹೇಳ್ತಾ, ಹಾಗೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರುಗಳಿಗೆ ಕ್ಷೇತ್ರದ ಪರವಾಗಿ ನಾನು ಭಗವಂತನ ಒಂದು ಆಶೀರ್ವಾದದಿಂದ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮಾತರಾಪಿತ ಗುರುಭ್ಯೋ ನಮಃ. ನಾವು ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನ ಸಂತೆಬೀದಿ ಆನೇಕಲ್ ಪಟ್ಟಣ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಧರ್ಮರಾಯ ಸ್ವಾಮಿ ಉತ್ಸವನ ಮಾಡಿರ್ತೇವೆ. ತ್ರೇತಾಯುಗದಲ್ಲಿ ಪಾಂಡವರು ಕೌರವರ ಮೇಲೆ ವಿಜಯ ಸಾಧಿಸಿದ ನಂತರ ಇಂದ್ರಪ್ರಸ್ಥ ಹಸ್ತಿನಾವತಿಗೆ ಪುರಪ್ರವೇಶ ಮಾಡಬೇಕಾದ್ರೆ ಶ್ರೀಕೃಷ್ಣ, ದ್ರೌಪದಿ, ಪಾಂಡವರೆಲ್ಲರೂ ಬಂದು ಪುರಪ್ರವೇಶ ಮಾಡಿ ಊರನ್ನೆಲ್ಲ ಪ್ರದಕ್ಷಿಣೆ ಮಾಡಿ ನಂತರ ಅವರು ಅರಮನೆ ಹೋಗ್ತಾರೆ. ಈ ಪದ್ಧತಿಯನ್ನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಆ ಪದ್ಧತಿನ ಪ್ರತಿ ವರ್ಷ ನೆನೆಸ್ಕೊಳ್ಳೋದು ಅಂದ್ಬಿಟ್ಟು ಧರ್ಮರಾಯ ಸ್ವಾಮಿ ದೇವಸ್ಥಾನ ಆನೇಕಲ್ಲಲ್ಲಿ ಈ ಪದ್ಧತಿನ ಪ್ರತಿ ವರ್ಷ ಮಾಡ್ಕೊಂಬರ್ತಾಯಿದ್ವಿ. ನಮ್ಮ ಸ್ನೇಹಿತರಾದಂಥ ಗೋಪಾಲ್ ಅವರು ಮತ್ತು ಮಕ್ಕಳು ಅವ್ರ ಕುಟುಂಬದವರು ಪ್ರತಿ ವರ್ಷ ಧರ್ಮರಾಯ ಸ್ವಾಮಿ ಉತ್ಸವನ ಮಾಡ್ತಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಃ. ಏನು ಈ ದಿನ ಧರ್ಮರಾಯ ಸ್ವಾಮಿ ಉತ್ಸವ ಕಾರ್ಯಕ್ರಮವನ್ನು ನಾವು ಶ್ರೀ ಧರ್ಮರಾಯ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ಅವರು ಈ ಒಂದು ಸೇವಾ ಕಾರ್ಯವನ್ನು ಮಾಡಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಬೆಳಗ್ಗೆ ಹೋಮ ಹವನಗಳನ್ನು ಮಾಡ್ತಾ ಶ್ರೀ ಧರ್ಮರಾಯ ಸ್ವಾಮಿ ಹಾಗೂ ಕೃಷ್ಣ ಇವರಿಬ್ಬರನ್ನ ನಾವು ರಾಜಬೀದಿಗಳಲ್ಲಿ ಪ್ರತಿ ಹೆಜ್ಜೆಗೂ ಒಂದು ತೆಂಗಿನಕಾಯಿನ ಹೊಡೆಯುತ್ತಾ 5 ರೀತಿಯ ಪುಷ್ಪಾರ್ಚನೆ ಮಾಡ್ತಾ ಮತ್ತು ಭತ್ತದ ಹಾರಳು ಮತ್ತು ಬೆಳ್ಳಿ ಕಾಯಿನ್ನು ಇದನ್ನೆಲ್ಲನೂ ಹಳೆ ಕಾಲದಲ್ಲಿ ನಮ್ಮ ಸ್ವಾಮಿಗಳು ಹೇಳ್ದಂಗೆ ರಾಜರ ಕಾಲದಲ್ಲಿ ಮಾಡ್ತಾ ಇದ್ದಂಥ ಒಂದು ಪದ್ಧತಿ. ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ಧರ್ಮ ಸುಭಿಕ್ಷೆಯಾಗಿರಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಗ ಮಾಡ್ಕೊಂಡು ಬರ್ತಾಯಿದ್ರು. ಅದೇ ರೀತಿ ಲೋಕ ಕಲ್ಯಾಣಾರ್ಥಕವಾಗಿ ಇವತ್ತು ನಾವು ನಮ್ಮ ತಂದೆಯವರ ಒಂದು ಆಶಯದಂತೆ ಹಾಗೂ ನಮ್ಮ ದೇವಾಲಯದ ಸಮಿತಿಯವರ ಆಶಯದಂತೆ ಈ ಧರ್ಮರಾಯ ಸ್ವಾಮಿ ಉತ್ಸವವನ್ನು ನಾವು ಪ್ರತಿ ವರ್ಷ ನಮ್ಮ ಕುಟುಂಬದ ವತಿಯಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ನಮ್ಮಲ್ಲಿ ಇನ್ನೇನೂ ಇಲ್ಲ. ಸೊ ಇದು ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾ ರೈತರಿಗೆ ಒಳ್ಳೆ ಮಳೆ ಬೆಳೆ ಆಗಬೇಕು, ಅವರು ಕೂಡ ಸಂತೋಷವಾಗಿರಬೇಕು ಮತ್ತು ಒಳ್ಳೆ ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮತ ಅಭಿಪ್ರಾಯದಿಂದ ಹೋಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಸೇವಾ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಲ್ಲರಿಗೂ ಒಳಿತಾಗಲಿ ಅಂತೇಳಿ ಮತ್ತೊಮ್ಮೆ ತಮ್ಮನ್ನು ಕೇಳ್ಕೊತ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರ ಒಂದು ಸೇವೆಯಲ್ಲಿ ಪಾಲ್ಗೊಂಡಂತಹ ನಮ್ಮ ಸುತ್ತಮುತ್ತಲಿನ ಎಲ್ಲ ಆನೇಕಲ್ ಜನತೆಗೆ ಹಾಗೂ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರಾದಂಥ ಸ್ನೇಹಿತರಾದಂಥ ನಮ್ಮ ಆನೇಕಲ್ ತಾಲೂಕು BJP ಅಭ್ಯರ್ಥಿಯಾಗಿದ್ದಂತಹ ಉಳ್ಳಳ್ಳಿ ಶ್ರೀನಿವಾಸ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದರು. ದೇವರ ಒಂದು ಆಶೀರ್ವಾದವನ್ನು ಪಡೆದಿದ್ದಾರೆ. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಮತ್ತು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವ್ರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಶೇಷ ಏನು ಅಂತ ಹೇಳಿದ್ರೆ ನಾನು ಏನು ಒಂದಷ್ಟು ಸಂಪಾದನೆ ಮಾಡ್ತಾಯಿದ್ದೀನಿ. ಅದರಲ್ಲಿ ನಾನು ನಮ್ಮ ದಂಪತಿಗಳು ಸಂಪಾದನೆ ಮಾಡ್ತಾಯಿದ್ದೀವಿ. ಅದರಲ್ಲಿ ಒಂದು 30% ಭಾಗನ ನಾವು ಸಮಾಜ ಕಾರ್ಯಕ್ಕೆ, ದೇವ್ರ ಕಾರ್ಯಕ್ಕೆ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಹೋದ ವರ್ಷ ನಾವು ಕಾಯಿನ್ಗಳನ್ನು ಇಟ್ಕೊಂಡು ಎಲ್ಲ ಹಾಕಿ ಒಂದು ಉತ್ಸವವನ್ನು ಮಾಡಿದ್ವಿ. ನಾನು ದೇವರಲ್ಲಿ ಹರಕೆಯನ್ನು ಹೊತ್ಕೊಂಡಿದ್ದೆ. ಈ ಸಾರಿ ನಾವು ಇನ್ನು ಕಾರ್ಯಕ್ರಮ ಚೆನ್ನಾಗಿ ಅದ್ಭುತವಾಗಿ ಎಲ್ಲ ಒಳ್ಳೆಯದಾಯಿತು ಅಂತ ಹೇಳಿದ್ರೆ ಈ ಸಾರಿ ಉತ್ಸವದಲ್ಲಿ ಬೆಳ್ಳಿಕಾಯಿನ ಹಾಕಿ ನಾನು ಈ ಉತ್ಸವನ ಇನ್ನೂ ಅದ್ಭುತವಾಗಿ ಸಾಂಸ್ಕೃತಿಕ ರೀತಿಯಲ್ಲಿ, ಸಂಸ್ಕಾರ ರೀತಿಯಲ್ಲಿ ನಮ್ಮ ಧರ್ಮ ಏನು ಇದೆ ಅದರ ಪ್ರಕಾರ ನಾನು ನಡ್ಕೊಂಡು ಹೋಗಬೇಕು ಅಂತ ಒಂದು ಹರಕೆಯನ್ನು ಹೊತ್ಕೊಂಡಿದ್ದೆ. ಅದೇ ರೀತಿ ಈ ಬಾರಿ ನಾನು ಬೆಳ್ಳಿ ನಾಣ್ಯಗಳು ಕೂಡ ನಮ್ಮ ಕುಟುಂಬದ ವತಿಯಿಂದ ದೇವರಿಗೆ ಸಮರ್ಪಣೆ ಮಾಡಿದ್ದೀವಿ. ಮತ್ತು ಈ ಸಾರಿ ಕೂಡ ನಾನು ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀನಿ. ಆ ಸಂಕಲ್ಪ ಒಳ್ಳೆಯದಾಗಬೇಕು, ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ, ಆ ಸಮಾಜದಲ್ಲಿ ಯಾವುದೇ ರೀತಿಯ ಇದೇನು ಪ್ರಪಂಚದಲ್ಲಿ ನಡೀತಾ ಇರುವಂತಹ ಯುದ್ಧಗಳಿರ್ಬೋದು, ಅನಾಹುತಗಳಿರ್ಬೋದು, ಅದೆಲ್ಲ ನಿಲ್ಲಬೇಕು, ಎಲ್ಲರೂ ಸಮಾಜದಲ್ಲಿ ಸಂತೋಷವಾಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇನ್ನೊಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀವಿ. ಆ ಸಂಕಲ್ಪ ಒಳ್ಳೆಯದಾಯಿತು ಅಂತ ಹೇಳಿದ್ರೆ ಮುಂದಿನ ವರ್ಷದಲ್ಲಿ ನಿಮ್ಮ ಮುಂದೆನೇ ಇನ್ನೊಂದು ಅದ್ಭುತವಾದಂಥ ಒಂದು ಧರ್ಮಸ್ವಾಮಿ ಉತ್ಸವವನ್ನು ಮಾಡಲಿಕ್ಕೆ ನೀವೇ ಸಾಕ್ಷಿ ಆಗ್ತೀರಾ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆನೇಕಲ್ನಲ್ಲಿ ವಿಜೃಂಭಣೆಯಿಂದ ಒಂದು ಕರಗ ಮಹೋತ್ಸವ ಆಯೋಜನೆ ಮಾಡಲಾಗಿತ್ತು. ಅದೇ ರೀತಿ
ಏನು ರಥೋತ್ಸವ ಆಗಿರ್ಬೋದು, ಪ್ರತಿ ವರ್ಷದಂತೆ ಆಗಿನ ಸಂಪ್ರದಾಯದಲ್ಲಿ ನಮ್ಮ ಎಲೆಕ್ಟ್ರಿಕ್ ಗೋಪಾಲಯ್ಯನವರ ಕುಟುಂಬದಿಂದ ಈ ಒಂದು ಇದು ಬ್ರಹ್ಮ ರಥೋತ್ಸವ ಆಗ್ಬೋದು, ಅದು ಈ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗ್ತಾ ಇತ್ತು. ಆದರೆ ಒಂದು 5-6 ವರ್ಷದಿಂದ ನಮ್ಮ ವನಜ ಸುರೇಶ್ ಬಾಬು ಅವರು ಆ ನೇತೃತ್ವವನ್ನು ವಹಿಸಿಕೊಂಡು ಚಾಚು ತಪ್ಪದೆ ಆ ಭಗವಂತನಲ್ಲಿ ತಲ್ಲೀನರಾಗಿ ಅತಿ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಭಗವಂತ ಆಯುರಾರೋಗ್ಯ ಎಲ್ಲ ಕೊಟ್ಟು ಸುಭಿಕ್ಷವಾಗಿ ಅವ್ರ ಕುಟುಂಬವನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತೇನೆ. ಯಾಕಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳು ಏನು ಆಗಿನ ಕಾಲದಲ್ಲಿ ವಜ್ರ ವೈಡೂರ್ಯಗಳನ್ನು ಚೆಲ್ಲುವ ಮುಖಾಂತರ ರಾಜ್ಯ ಬೀದಿಗಳಲ್ಲಿ ರಾಜ ಮನೆತನದವರು ಮಾಡ್ತಾ ಇದ್ದಂಥ ಒಂದು ಜಾತ್ರಾ ಮಹೋತ್ಸವ ಇದು. ಆದರೆ ಅವರ ಕುಟುಂಬಕ್ಕೆ ಆಗಿಂದ ಒಲ್ದು ಬಂದಿದೆ. ಏನು ನಮ್ಮ ಕುಳ್ಳಪ್ಪ ಅವರು ಹಾಗೂ ಅರ್ಜುನಪ್ಪ ಅವರ ಕುಟುಂಬಕ್ಕೆ ಆ ತಾಯಿ ದ್ರೌಪದಮ್ಮ ಒಲ್ದು ಬಂದಿದ್ದಾರೆ. ಅದೇ ರೀತಿ ಇವತ್ತು ಧರ್ಮರಾಯ ಸ್ವಾಮಿ ಜಾತ್ರಾ ಮಹೋತ್ಸವ ಈ ಒಂದು ಗೋಪಾಲಯ್ಯನವರ ಕುಟುಂಬಕ್ಕೆ ಒಲ್ದು ಬಂದಿದೆ. ಅದನ್ನು ಅವರು ಚಾಚು ತಪ್ಪದೆ ಪ್ರತಿ ವರ್ಷವೂ ನಡೆಸ್ಕೊ ಬರ್ತಾ ಇದ್ದಾರೆ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ತುಂಬಿಕೊಳ್ಳಲು ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೂ, ಪುಟಾಣಿ ಮಕ್ಕಳಿಗೂ ಆಯುರ ಆರೋಗ್ಯ, ಅಷ್ಟೈಶ್ವರ್ಯ ಅವೆಲ್ಲ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಕೇಳ್ಕೊಳ್ತೇನೆ. ಅದೇ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಶಾಲೆಗಳು ರಜೆ ಇದ್ದ ಕಾರಣ ಪುಟಾಣಿ ಮಕ್ಕಳೆಲ್ಲ ಬಂದಿದ್ದರು. ಅವ್ರಿಗೆ ಆ ತಾಯಿ ದ್ರೌಪದಮ್ಮ ಉನ್ನತವಾದಂಥ ವಿದ್ಯಾಭ್ಯಾಸ ಕೊಡುವ ಮುಖಾಂತರ ಅವ್ರ ಪಾಲಿಗೆ ನೆಲೆಯಾಗಲಿ, ಅವರ ಮನೆಗಳಲ್ಲಿ ಸುಭಿಕ್ಷವಾಗಿ ಕಾಪಾಡಲಿ. ಈ ಆನೇಕಲ್ ತಾಲೂಕಿನಲ್ಲಿ ಉತ್ತಮವಾದಂಥ ಮಳೆ ಬೆಳೆ ಆಗುವುದರ ಮುಖಾಂತರ ಯಥೇಚ್ಛವಾಗಿ ಯಾವುದೇ ತೊಂದರೆ ಕಾರ್ಪಣ್ಯಗಳಿಲ್ದಿರ ಈ ತಾಲೂಕನ್ನು ಮುನ್ನಡೆಸುವಲ್ಲಿ ಆ ತಾಯಿ ದ್ರೌಪದಮ್ಮ ಹಾಗೂ ಧರ್ಮರಾಯ ಸ್ವಾಮಿ ಹಾಗೂ ಕೃಷ್ಣ ಪರಮಾತ್ಮನ ಕೃಪೆ ಈ ತಾಲೂಕಿಗೆ ಇರಲಿ ಅಂತ ಕೇಳ್ಕೊಳ್ತಾ, ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಆ ತಾಯಿಯ ಕೃಪೆ ಆಶೀರ್ವಾದ ದೊರಕಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ತನ ಬಯಸ್ತೀನಿ.